ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆ ಸಮೀಪದ ಸಂಬೊಳ್ಯದ ಬಾಲಕ ಸುಮಂತ್ ಹತ್ಯೆಯಾಗಿ ಸರಿಸುಮಾರು 20 ದಿನಗಳು ಕಳೆದಿವೆ. ಇಂದಿನ ತನಕ ಆ ಪ್ರಕರಣವನ್ನು ಭೇದಿಸಲು ಪೊಲೀಸರಿಂದ ಸಾಧ್ಯ ಆಗಿಲ್ಲ. ಪೊಲೀಸರು ಸುಮಂತ್ನ ಮರಣೋತ್ತರ ಪರೀಕ್ಷಾ ವರದಿಯನ್ನು ಕಾಯುತ್ತಿದ್ದಾರೆ. ಸದ್ಯಕ್ಕೆ ಇರುವಂತಹ ಕೆಲವೊಂದು ಮಾಹಿತಿಗಳ ಆಧಾರದಲ್ಲಿ ಪೊಲೀಸರ ತನಿಖೆ ಮುಂದುವರೆದಿದೆ. ಸ್ಥಳೀಯವಾಗಿ ಸಾಕಷ್ಟು ಕುತೂಹಲ ಕೆರಳಿಸಿದಂತಹ ಪ್ರಕರಣ ಇದು. 10 ಹಲವು ಊಹಾಪೋಹಗಳು ಈ ಪ್ರಕರಣದ ಸುತ್ತ ಗಿರಕಿ ಹೊಡೆಯುತ್ತಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ಅರುಣ್ ಅವರ ನೇರ ಮಾರ್ಗದರ್ಶನದಲ್ಲಿ ಈ ಪ್ರಕರಣದ ತನಿಖೆ ನಡೆಯುತ್ತಿದೆ. ಸುಮಂತ್ ಮನೆಯಿಂದ ಧನುಪೂಜೆಗೆಂದು ಹೋದವನು ನಾಪತ್ತೆಯಾಗಿದ್ದ. ಸ್ವಲ್ಪ ಸಮಯದ ನಂತರ ಆತ ಹೋಗುವ ದಾರಿಯಲ್ಲಿ ಇದ್ದಂತಹ ಕೆರೆಯಲ್ಲಿ ಆತನ ಮೃತದೇಹ ಪತ್ತೆಯಾಗಿತ್ತು. ಕೆರೆಯ ದಂಡೆಯಲ್ಲಿ ರಕ್ತದ ಕಲೆಗಳು ಇದ್ದವು. ಕೆರೆಯನ್ನು ಜಾಲಾಡಿದಾಗ ಮೃತದೇಹ ಪತ್ತೆಯಾಗಿತ್ತು. ಆತನ ತಲೆಯ ಭಾಗಕ್ಕೆ ಬಲವಾದ ಏಟು ಬಿದ್ದಿದ್ದರಿಂದ ಆತ ಕುಸಿದು ಬಿದ್ದಿದ್ದ. ತದನಂತರ ಆತನನ್ನು ಎತ್ತಿ ಕೆರೆಗೆ ಹಾಕಲಾಗಿದೆ. ಈ ಸಂದರ್ಭದಲ್ಲಿ ಪೊಲೀಸರ ತಂಡ ಶ್ವಾನದಳವನ್ನು ಕರೆಸಿತ್ತು. FSLನ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದರು. ಅಗ್ನಿಶಾಮಕ ದಳದವರು ಭೇಟಿ ನೀಡಿದ್ದರು. ಫಾರೆಸ್ಟ್ ಇಲಾಖೆಯ ಸಿಬ್ಬಂದಿಗಳು ಭೇಟಿ ನೀಡಿದ್ದರು. ಎಲ್ಲವೂ ಪರಿಶೀಲನೆ ನಡೆದು ಕೊನೆಗೆ ಪೊಲೀಸರು ಆತನನ್ನು ಕೊಲೆ ಮಾಡಲಾಗಿದೆ ಎಂಬಂಥ ನಿರ್ಧಾರಕ್ಕೆ ಬಂದು ಕೊಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದರು. 10 ಹಲವು ಮಂದಿಯ ವಿಚಾರಣೆ ನಡೆಸಿದರು. ಹಲವರ ಮಾಹಿತಿಗಳನ್ನು ಪಡೆದುಕೊಂಡರು. ಕೊನೆಗೆ ಪೊಲೀಸರು FSL ತಂಡ ಮತ್ತು ಸೋಕೋ ಅಧಿಕಾರಿಗಳ ತಂಡ ಮತ್ತು ಫೋರೆನ್ಸಿಕ್ ತಜ್ಞ ವೈದ್ಯರ ತಂಡದೊಂದಿಗೆ 2ನೇ ಬಾರಿಗೆ ಸ್ಥಳ ಪರಿಶೀಲನೆ ಮಾಡಿದರು. ಈ ಸಂದರ್ಭದಲ್ಲಿ ಕೆಲವೊಂದು ನಿಗೂಢ ಅಂಶಗಳು ಬೆಳಕಿಗೆ ಬಂತು. ಈ ಅಂಶಗಳ ಆಧಾರದಲ್ಲಿ ತನಿಖೆಯನ್ನು ನಡೆಸಲಾಗುತ್ತಿದೆ. ಆದರೂ ಇವತ್ತಿನ ತನಕ ಸ್ಪಷ್ಟ ನಿರ್ಧಾರಕ್ಕೆ ಬರಲು ಪೊಲೀಸರಿಗೆ ಸಾಧ್ಯವಾಗಿಲ್ಲ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡಿದ್ದಾರೆ. ಸುಮಂತ್ ಹತ್ಯೆ ಹಿನ್ನೆಲೆಯಲ್ಲಿ ವದಂತಿಗಳನ್ನು ಹರಡಬಾರದು. ಪ್ರತಿಯೊಂದು ಅಂಶಗಳನ್ನು ಕ್ರೋಢೀಕರಿಸಿಕೊಂಡು ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸ್ತಾ ಇದ್ದಾರೆ. ಕೆಲವೇ ದಿನಗಳಲ್ಲಿ ಹಂತಕರು ಯಾರು ಎಂಬುದನ್ನು ಪತ್ತೆ ಹಚ್ಚುತ್ತೇವೆ. ಮರಣೋತ್ತರ ಪರೀಕ್ಷಾ ವರದಿಯನ್ನು ಕಾಯುತ್ತಿದ್ದೇವೆ ಅಂತೇಳಿ. ಯಾಕಂತ ಹೇಳಿದರೆ ಪೊಲೀಸರಿಗೆ ಇಂದಿಗೂ ಸಹ ಕೆಲವೊಂದು ಸಂಶಯಗಳಿವೆ. ಸುಮಂತ್ನ ತಲೆಯ ಭಾಗದಲ್ಲಿ 2 ಗಾಯಗಳಿವೆ. ಒಂದು ಎದುರಿನ ಭಾಗದಲ್ಲಿದ್ದರೆ ಒಂದು ಹಿಂಬದಿಯ ಭಾಗದಲ್ಲಿದೆ. ಆ ಗಾಯಗಳು ಕಡಿಮೆ ಭಾರದ ವಸ್ತುವಿನಿಂದ ಆಗಿದೆ ಎನ್ನುವುದನ್ನು ಪೋಸ್ಟ್ ಮಾರ್ಟಮ್ ಮಾಡಿದಂಥ ವೈದ್ಯರು ದೃಢಪಡಿಸಿದ್ದಾರೆ. ಆದರೆ ಆ ಆಯುಧ ಯಾವುದು ಎನ್ನುವುದರ ಬಗ್ಗೆ ಸ್ಪಷ್ಟವಾದ ಉಲ್ಲೇಖ ಇಲ್ಲ. ಸುಮಂತ್ ಪ್ರಜ್ಞೆ ತಪ್ಪಿದ ಸಂದರ್ಭದಲ್ಲಿ ಆತನನ್ನು ಕೆರೆಗೆ ದೂಡಿ ಹಾಕಲಾಗಿದೆ ಎನ್ನುವಂಥ ಅಂಶ ವೈದ್ಯರ ಮೌಖಿಕ ಅಭಿಪ್ರಾಯದಲ್ಲಿ ವ್ಯಕ್ತವಾಗಿದೆ. ಆದರೆ ಈ ಬಗ್ಗೆ ಅವರು ಸ್ಪಷ್ಟವಾದ ವರದಿಯನ್ನು ನೀಡಬೇಕಾಗಿದೆ. ಆ ವರದಿಯ ಆಧಾರದಲ್ಲಿ ಈ ಪ್ರಕರಣದ ತನಿಖೆಯನ್ನು ಮುಂದುವರಿಸಲಾಗುವುದು ಎಂದು ಜಿಲ್ಲಾ SP ಅರುಣ್ ಅವರು ತಿಳಿಸಿದ್ದಾರೆ. ಇದೇ ರೀತಿಯ ಕೊಲೆ ಪ್ರಕರಣವೊಂದು ಸುಮಾರು 10 ವರ್ಷಗಳ ಹಿಂದೆ ಮಂಗಳೂರಿನ ಹೊರವಲಯದ ಕೊಣಾಜೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಸೈಗೋಳಿ ಎಂಬಲ್ಲಿ ನಡೆದಿತ್ತು. 2016 ಅಕ್ಟೋಬರ್ 22ರಂದು ಪಜೀರಿನ ಕಾರ್ತಿಕ್ ರಾಜ್ ಎನ್ನುವ 27 ವರ್ಷದ ಇಂಜಿನಿಯರಿಂಗ್ ಪದವೀಧರ ಮನೆಯಿಂದ ಮುಂಜಾನೆ 6 ಗಂಟೆ ವೇಳೆಗೆ ಜಾಗಿಂಗ್ ಎಂದು ಹೊರಟಿದ್ದ. ಆತ ಮನೆಯಿಂದ ಹೊರಟು ಸ್ವಲ್ಪ ಹೊತ್ತಿನಲ್ಲಿಯೇ ಅಸೈಗೋಳಿ ಎಂಬಲ್ಲಿ ತಲೆಗೆ ಗಂಭೀರವಾದ ಗಾಯಗಳಾಗಿ ಕುಸಿದು ಬಿದ್ದಿದ್ದು. ಮುಂಜಾನೆ ವೇಳೆಗೆ ಪತ್ರಿಕೆ ವಿತರಿಸುತ್ತಿದ್ದ ವ್ಯಕ್ತಿಯೊಬ್ಬರು ಈತನನ್ನು ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದರು ಮತ್ತು ಸಮೀಪದಲ್ಲೇ ಇರುವ ದೇರಳಕಟ್ಟೆಯ KS ಹೆಗ್ಡೆ ಆಸ್ಪತ್ರೆಗೆ ದಾಖಲಿಸಿದ್ದರು. ಕೆಲವೇ ಹೊತ್ತಿನ ಬಳಿಕ ಆತ ಮೃತಪಟ್ಟಿದ್ದ. ಈ ಬಗ್ಗೆ ಕೊಣಾಜೆ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿತ್ತು. ಇನ್ಸ್ಪೆಕ್ಟರ್ P. ಅಶೋಕ್ ಅವರು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದರು. ಕಾರ್ತಿಕ್ ರಾಜ್ ಹತ್ಯೆಯಾದಂತಹ ಸ್ಥಳ ರಸ್ತೆಯ ಬದಿ. ಅಲ್ಲಿ ಆತನ ತಲೆಗೆ ಕಬ್ಬಿಣದ ರಾಡಿನಿಂದ ಹೊಡೆದು ಕೊಲೆ ಮಾಡಲಾಗಿತ್ತು ಎನ್ನುವುದು ಬಹುತೇಕವಾಗಿ ಸ್ಪಷ್ಟವಾಗಿದೆ. ಪೋಸ್ಟ್ ಮಾರ್ಟಮ್ ವರದಿಯಲ್ಲೂ ಅದು ನಮೂದಾಗಿತ್ತು. ಆದ್ದರಿಂದ ಕೊಲೆ ಪ್ರಕರಣದ ತನಿಖೆ ನಡೆದಿತ್ತು. ಯಾವುದೇ ಸುಳಿವುಗಳು ಲಭ್ಯ ಆಗಿರಲಿಲ್ಲ. ಆ ಪ್ರದೇಶದ ಮೊಬೈಲ್ ಟವರ್ ಲೊಕೇಶನನ್ನು ಪೊಲೀಸರು ತೆಗೆದಿದ್ದರು. ಯಾವುದೇ ಮೊಬೈಲ್ ನಂಬರ್ಗಳು
ರೀಡ್ ಆಗಿರಲಿಲ್ಲ. ಒಟ್ಟಾರೆಯಾಗಿ ಆ ಪ್ರದೇಶವು ಕೇರಳ ಗಡಿಯನ್ನು ಹೊಂದಿಕೊಂಡಿರುವಂತಹ ಪ್ರದೇಶಗಳಿಗೆ ಕನೆಕ್ಟ್ ಆಗ್ತಾ ಇತ್ತು. ಕಾರ್ತಿಕ್ ರಾಜ್, ಆತನ ತಂದೆ ಮತ್ತು ಮನೆಯವರು ಸ್ಥಳೀಯವಾಗಿ ಭಾರತೀಯ ಜನತಾ ಪಕ್ಷದೊಂದಿಗೆ ಗುರುತಿಸಿಕೊಂಡಿದ್ದರು. ಆದ್ದರಿಂದ ಭಾರತೀಯ ಜನತಾ ಪಕ್ಷದ ಪ್ರಮುಖರು ಈ ಹತ್ಯೆಯನ್ನು ಮುಸ್ಲಿಂ ಮೂಲಭೂತವಾದಿಗಳು ನಡೆಸಿರಬಹುದು ಎನ್ನುವ ಶಂಕೆಯಲ್ಲಿ ಆರೋಪಗಳನ್ನು ಮಾಡ್ತಾರೆ. ಅಂದಿನ ಲೋಕಸಭಾ ಸದಸ್ಯ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಕೊಣಾಜೆ ಪೊಲೀಸ್ ಠಾಣೆ ಎದುರು ಭಾರೀ ಪ್ರತಿಭಟನೆ ನಡೆದಿತ್ತು. ಕಾರ್ತಿಕ್ ರಾಜನ ತಂದೆ, ತಾಯಿ, ಸಹೋದರಿ ಎಲ್ಲರೂ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಆ ಸಂದರ್ಭದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದಂತಹ ಮಾತು ಭಾರೀ ಆಕ್ರೋಶಕ್ಕೆ ಕಾರಣವಾಗಿತ್ತು. ಕಾರ್ತಿಕ್ ರಾಜ್ ಹಂತಕರನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗದ್ದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಾಕಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿತು. ಆ ಮಾತಿನ ವಿರುದ್ಧ ಭಾರಿ ದೊಡ್ಡ ಮಟ್ಟದಲ್ಲಿ ಅಭಿಯಾನ ನಡೆಯಿತು. ಪರಿಣಾಮವಾಗಿ ಕಾರ್ತಿಕ್ ರಾಜ್ ಮರ್ಡರ್ ಕೇಸು ಅಲ್ಲಿಗೆ ನೆನೆಗುದಿಗೆ ಬಿದ್ದಿತ್ತು. ಆದರೆ ಪೊಲೀಸರು ತನಿಖೆಯನ್ನು ಮುಂದುವರೆಸಿದರು. ಈ ಸಂದರ್ಭದಲ್ಲಿ ಕೊಣಾಜೆ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರು ಶ್ರೀಕಲಾ ಅವರು ಈ ಪ್ರಕರಣದ ತನಿಖೆಯನ್ನು ಆಂಶಿಕವಾಗಿ ನಡೆಸ್ತಾ ಇದ್ದರು. ತನಿಖಾಧಿಕಾರಿ ಇನ್ಸ್ಪೆಕ್ಟರ್ ಆಗಿದ್ದರೂ ಸಹ ಸಬ್ ಇನ್ಸ್ಪೆಕ್ಟರ್ ಶ್ರೀಕಲಾ ಅವರು ಕೆಲವೊಂದು ಮಾಹಿತಿಗಳು, ಸುಳಿವುಗಳನ್ನು ಪತ್ತೆ ಹಚ್ಚುವ ಸಲುವಾಗಿ ಕಾರ್ತಿಕ್ ರಾಜನ ಮನೆಯವರಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೇಳಿದಾಗ ಅವರು ಯಾವುದೇ ಮಾಹಿತಿಗಳನ್ನು ನೀಡಲು ಹಿಂಜರಿಯುತ್ತಿದ್ದರು. ಅವರಿಗೆ ಸಂಶಯ ಬಂದಿತ್ತು. ಈ ಸಂದರ್ಭದಲ್ಲಿ ಶ್ರೀಕಲಾ ಅವರ ಮೇಲೆಯೇ ಆರೋಪವೊಂದು ಕೇಳಿಬಂತು. ದಲಿತ ಸಮುದಾಯದ ವ್ಯಕ್ತಿಯ ಮೇಲೆ ಅವರು ಹಲ್ಲೆ ನಡೆಸಿದರು ಅಂತೇಳಿ ಅವರ ಮೇಲೆಯೇ ಕೊಣಾಜೆ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ಕೇಸು ದಾಖಲಾಯಿತು. ಆ ಪ್ರಕರಣವನ್ನು ದಕ್ಷಿಣ ವಿಭಾಗದ ACP ಅವರು ತನಿಖೆ ನಡೆಸಿದ್ದರು. ತದನಂತರದ ಬೆಳವಣಿಗೆಯಲ್ಲಿ ಆ ಪ್ರಕರಣವನ್ನು ಪತ್ತೆ ಹಚ್ಚಲು ಒಂದು ಸಣ್ಣ ಮಟ್ಟಿನ ಟೀಮ್ ಮಾಡಲಾಗಿತ್ತು. ಆ ತಂಡ ಕಾರ್ತಿಕ್ ರಾಜಿನ ತಂಗಿ ಮತ್ತು ಇತರ ಇಬ್ಬರು ಸಹೋದರರ ಮೊಬೈಲ್ ನಂಬರ್ಗಳನ್ನು ಪಡ್ಕೊಂಡಿತ್ತು. ಕಾರ್ತಿಕ್ ರಾಜಿನ ತಂಗಿ ಕಾವ್ಯಶ್ರೀ ಅಂತ ಕೇಸಗಡೆ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡುತ್ತಿದ್ದರು. ಆಕೆಯೊಂದಿಗೆ ಸಹೋದ್ಯೋಗಿಯಾಗಿದ್ದವನು ಗೌತಮ್ ಎಂಬಾತ. ಅವರಿಬ್ಬರ ಮಧ್ಯೆ ಪ್ರೇಮ ಸಂಬಂಧ ಇತ್ತು. ಈ ಲವ್ ಮ್ಯಾಟರಿಗೆ ಕಾರ್ತಿಕ್ ರಾಜಿದ್ದು ವಿರೋಧ ಇತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸರ ತಂಡ ಗೌತಮ್ನ ಮೇಲೆ ಕಣ್ಣಿಟ್ಟಿತ್ತು. ಗೌತಮ್ನ ಮೊಬೈಲ್ ನಂಬರ್ನ ಪಡ್ಕೊಂಡಿತ್ತು, ಕಾವ್ಯಶ್ರೀಯ ಮೊಬೈಲ್ ಪಡ್ಕೊಂಡಿತ್ತು. ಅದನ್ನು ಕಾಲ್ ಡೀಟೇಲ್ಸ್ ತೆಗೆಯಲಾಯಿತು. ಈ ಸಂದರ್ಭದಲ್ಲಿ ಕಾರ್ತಿಕ್ ರಾಜ್ ಹತ್ಯೆಯಾದಂತಹ ಅಕ್ಟೋಬರ್ 22ರಂದು 2016ರಂದು ಬೆಳಿಗ್ಗೆ 5:15 ಗಂಟೆಗೆ ಕಾವ್ಯಶ್ರೀಯ ಮೊಬೈಲ್ನಿಂದ ಗೌತಮ್ನ ಮೊಬೈಲಿಗೆ ಮೆಸೇಜ್ ಪಾಸ್ ಆಗಿತ್ತು. ಈ ಆಧಾರದಲ್ಲಿ ಪೊಲೀಸರು ಗೌತಮ್ನನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿತು. ಈ ಸಂದರ್ಭದಲ್ಲಿ ಗೌತಮ್ ತನ್ನ ಸಹೋದರ ಗೌರವ್ನೊಟ್ಟಿಗೆ ಸೇರಿಕೊಂಡು ಕಾರ್ತಿಕ್ ರಾಜನನ್ನು ಹತ್ಯೆ ಮಾಡಿದ್ದನ್ನು ಒಪ್ಪಿಕೊಂಡ. ಈ ಹತ್ಯೆಗೆ ಕಾವ್ಯಶ್ರೀ ಸೂಚನೆ ನೀಡಿದ್ದಳು ಮತ್ತು ಕೇಸಿನ ಖರ್ಚಿಗೆಂದು 5 ಲಕ್ಷ ನೀಡುವ ವಾಗ್ದಾನ ನೀಡಿದ್ದಳು ಎಂಬ ಅಂಶವನ್ನು ಸಹ ಆ ಸಂದರ್ಭದಲ್ಲಿ ಬಾಯ್ಬಿಟ್ಟು ಪೊಲೀಸರು ಮೂವರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ನ್ಯಾಯಾಲಯ ಅವರಿಗೆ ಜುಡಿಷಿಯಲ್ ಕಸ್ಟಡಿ ವಿಧಿಸಿತು. ಸುಮಾರು 1 ವರ್ಷಗಳ ಕಾಲ ಅವರು ನ್ಯಾಯಾಂಗ ಬಂಧನದಲ್ಲಿದ್ದರು. 2017 ಏಪ್ರಿಲ್ 21ರಂದು ಈ ಪ್ರಕರಣದ ವಿಚಾರಣೆ ಪೂರ್ಣಗೊಂಡು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಮೂವರನ್ನು ನ್ಯಾಯಾಲಯ ದೋಷಮುಕ್ತಗೊಳಿಸಿತ್ತು. ಇದೇ ಪ್ರಕರಣವನ್ನು ಹೋಲುವಂತಹ ಪ್ರಕರಣ ಸುಮಂತನದ್ದು. ಸುಮಂತನ ಹತ್ಯೆಯು ಕಾರ್ತಿಕನ ಹತ್ಯೆಯು ಒಂದಕ್ಕೊಂದು ಹೋಲಿಕೆಯಾಗುತ್ತಿತ್ತೆ. ಎರಡೂ ಘಟನೆಗಳು ನಡೆದದ್ದು ಮುಂಜಾನೆಯ ವೇಳೆಗೆ. ಕಾರ್ತಿಕ್ ಬೆಳಗಿನ ಜಾಗಿಂಗಿಗೆ ಹೋಗ್ತಾ ಇದ್ದರೆ ಸುಮಂತ್ ನಾಳ ದುರ್ಗಾಪರಮೇಶ್ವರಿ ದೇವಸ್ಥಾನದ ಧನುಪೂಜೆಗೆಂದು ಹೋಗುತ್ತಿದ್ದ. ಸುಮಂತ್ ಮನೆಯಿಂದ ಧನುಪೂಜೆಗೆ ಹೋಗುವಂಥ ವಿಚಾರ ಗೊತ್ತಿರುವುದು ಆತನ ಮನೆಯವರಿಗೆ ಮಾತ್ರ. ಅದೇ ರೀತಿ ಕಾರ್ತಿಕ್ ಬೆಳಿಗ್ಗೆ ಆ ಹೊತ್ತಿಗೆ ಜಾಗಿಂಗ್ಗೆ ಹೋಗುತ್ತಿದ್ದದ್ದು ಗೊತ್ತಿದ್ದದ್ದು ಆತನ ಮನೆಯವರಿಗೆ ಮಾತ್ರ. ಆದ್ದರಿಂದ ಒಂದಕ್ಕೆ ಒಂದು ಹೋಲಿಕೆಯಾಗುವಂತಹ ಪ್ರಕರಣ. ಸುಮಂತ್ ಹತ್ಯೆಯ ತನಿಖೆ ನಡೀತಾ ಇದೆ. ಈಗಾಗಲೇ 20 ದಿನಗಳು ಕಳೆದಿದೆ. ಸ್ಥಳೀಯರಲ್ಲಿ 10 ಹಲವು ಅನುಮಾನಗಳಿವೆ. ಎಲ್ಲ ಅನುಮಾನಗಳಿಗೆ ಶೀಘ್ರದಲ್ಲೇ ಉತ್ತರ ದೊರೆಯಲಿ ಎನ್ನುವಂಥ ಆಶಯದೊಂದಿಗೆ
ಈ ಎರಡೂ ಪ್ರಕರಣಗಳನ್ನು ಹೋಲಿಕೆ ಮಾಡಲಾಗಿದೆ ಅಷ್ಟೇ.